ಇನ್ನು ಇಷ್ಟೆಲ್ಲ ಹನಿ ಟ್ರ್ಯಾಪ್ ಗದ್ದಲದ ನಡುವೆ ಫೋನ್ ಟ್ಯಾಪಿಂಗ್ ಬಾಂಬ್, ನನ್ನ ಫೋನ್ ಟ್ಯಾಪಿಂಗ್ ಆಗ್ತಿದೆ ಅಂತ ಹೇಳ್ತಾ ಇರೋದು ವಿಪಕ್ಷ ನಾಯಕ ಆರ್ ಅಶೋಕ್. ವಿರೋಧ ಪಕ್ಷದವರ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಬಂದಾಗ್ನಿಂದಲೂ ಕೂಡ ಕದ್ದಾಲಿಕೆ ನಡೀತಾ ಇದೆ ಹೀಗಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಆಯ್ತು, ಇದೀಗ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಆರೋಪವನ್ನ ಮಾಡ್ತಾ ಇರೋದು ಆರ್ ಅಶೋಕ್. ಡೌಟೇ ಇಟ್ಕೊಂಬೇಡಿ. ಈಗ ಅವ್ರನ್ನ ಕಳಿಸ್ಬೇಕಾದ್ರೆ ಮತ್ತೆ ಅವರ ಆ ಮಂತ್ರಿ ಎಲ್ಲಿದ್ದಾನೆ ಅನ್ನೋದು ಎಲ್ಲ ಅಂದರೆ ಟ್ರ್ಯಾಕ್ ಮಾಡೋಕ್ಕೆ ಫೋನ್ ಕದ್ದಾಲಿಕೆ ಮಾಡಲೇಬೇಕಲ್ಲ. ಈ ಸರ್ಕಾರ 100% ಫೋನ್ ಕದ್ದಾಲಿಕೆಯ ಜಾಲದಲ್ಲಿದೆ. ಇವತ್ತು ಆಡಳಿತ ಪಕ್ಷದ ಒಬ್ಬ ಶಾಸಕನೇ ಆಪಾದನೆ ನಾವು ಹೇಳ್ತಾ ಇದ್ರಿ, ನಮ್ಮ ಫೋನ್ ಕದ್ದಾಲಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಿದ್ರಿ, ಕುಮಾರಸ್ವಾಮಿ ಅವರು ಹೇಳಿದರು. 3 ತಿಂಗಳಿಂದ ಇವೆಲ್ಲ ಮಾಧ್ಯಮದಲ್ಲಿ ಬಂದಿದೆ. ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕಾಗಿದೆ? 100% ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನು ಅಂಥೇಳಿ, ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾರೇ ಇದ್ದರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಹೇಳಿಕೆಗೆ ಸಮರ್ಥನೆಯನ್ನು ಕೊಡ್ತಾ ಇದ್ದೀನಿ. 100% ಡೌಟೇ ಇಟ್ಕೊಂಬೇಡಿ. 100% ಎಲ್ಲರದು, ಎಲ್ಲ ವಿರೋಧ ಪಕ್ಷದವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದೊಂದು ಜಾಲನೇ ಇಟ್ಕೊಂಡಿದ್ದಾರೆ. ಹೌದು, ಎಲ್ಲರದು, ಎಲ್ಲ ವಿರೋಧ ಪಕ್ಷದವ್ರದ್ದು ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಅವ್ರ ಸರ್ಕಾರ ಬಂದಾಗಿಂದ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ. ಎಲ್ಲರದು ಕೂಡ ಹೌದು, 2 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಅಲ್ಲಪ್ಪ, ವಿಧಾನಸಭೆಯಲ್ಲೇ ದೂರು ಕೊಡ್ತೀನಿ ಅಂದವರೆ ಇನ್ನೂ ಕೊಟ್ಟಿಲ್ಲ ಆಡಳಿತ ಪಕ್ಷದವರು. ನಮ್ಗೆ ಕೇಳ್ತಾರಲ್ಲ, ಕೊಟ್ಟು ಅಲ್ಲ, ಈಗ ಕೊಟ್ಟರು ಏನು ಉಪಯೋಗ?